ಪ್ರತಿದಿನ ಹೊಸ ದಿನವಾಗಿದೆ. ಹಳೆಯ ದಿನವನ್ನು ಮರೆತು ಹೊಸದಾಗಿ ಕೆಲಸ ಪ್ರಾರಂಭಿಸಿ. ಎಷ್ಟೇ ಕೆಟ್ಟ ಪರಿಸ್ಥಿತಿ ಎದುರಾದರೂ ಯಾವಾಗಲೂ ಪಾಸಿಟಿವ್ ಆಗಿರಿ. ಕೆಟ್ಟ ದಿನಗಳು ಕಳೆದ ನಂತರ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಜೀವನದಲ್ಲಿ ನಾವು ಎಷ್ಟೇ ಬದಲಾದರೂ ನಾವು ಇಷ್ಟಪಡುವವರ ಮೇಲೆ ಇಟ್ಟಿರೋ ಪ್ರೀತಿ ಯಾವತ್ತೂ ಬದಲಾಗಲ್ಲ. ಒಮ್ಮೆ ಸೋತವರು ಮುಂದೆಂದೂ ಸೋಲದ ಹಾಗೆ ನಮ್ಮೊಳಗೆ ನಮ್ಮತನವನ್ನು ಮತ್ತಷ್ಟು ಗಟ್ಟಿಯಾಗಿಸಿ ದಿಟ್ಟತನದಿಂದಿರಬೇಕು. ಜೀವನ ಕಲಿಸಿದ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠ ಹೆಚ್ಚು. ಕೆಲವೊಂದು ಸಾರಿ ನೋವಿನಲ್ಲಿ ನುಗ್ಗುತ್ತಾ ಇರಬೇಕಾಗುತ್ತದೆ. ಯಾಕಂದರೆ ನಮ್ಮನ್ನು ನಂಬಿದವರು ನೆಮ್ಮದಿಯಾಗಿರಬೇಕೆಂದು. ಯಾರನ್ನು ಎಲ್ಲಿ ಬಿಡಬೇಕು ಮತ್ತು ಯಾರಿಗೆ ಯಾವುದನ್ನು ನೀಡಬೇಕು ಎಂಬುದನ್ನು ತೀರ್ಮಾನಿಸುವವನು ಆ ದೇವರೇ ಹೊರತು ಇನ್ಯಾರೂ ಅಲ್ಲ. ಯಾವತ್ತು ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಅವತ್ತು ನೀ ನಡೆಯುವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ. ಪದೇ ಪದೇ ಕಷ್ಟಗಳು ಬರುತ್ತವೆ ಅಂದರೆ ನಿನ್ನ ಹಣೆ ಬರಹ ಸರಿ ಇಲ್ಲ ಅಂತ ಅಲ್ಲ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಎಲ್ಲರ ಜೀವನದಲ್ಲಿ ಸುಖದ ಬೆಳಕು ಬಂದೇ ಬರುತ್ತೆ. ಆದರೆ ಕಷ್ಟಗಳ ಕತ್ತಲನ್ನು ಎದುರಿಸುವ ಧೈರ್ಯ ಇರಬೇಕು ಅಷ್ಟೇ. ಯಾರಿಗಾದರೂ ಸಹಾಯ ಮಾಡು, ಆದರೆ ಮಿತಿ ಮೀರಿ ಸಹಾಯ ಮಾಡಬೇಡ. ಯಾಕಂದರೆ ಆ ಕೆಲಸ ಆಗಬೇಕು ಅಂದರೆ ನೀನೇ ಪರಿಶ್ರಮ ಪಡಬೇಕು ಅನ್ನೋದನ್ನು ಮರಿಬೇಡ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ನಡೆದರೆ ಯಾರ ಮುಂದೇನೂ ತಲೆ ತಗ್ಗಿಸುವ ಅವಶ್ಯಕತೆ ಇರುವುದಿಲ್ಲ. ಯೋಗ್ಯತೆ ಇದ್ದವನಿಗೆ ಯೋಗ ಬಂದೇ ಬರುತ್ತೆ. ಗೆಲುವಿಗಾಗಿ ಶ್ರಮ ಪಟ್ಟವನಿಗೆ ತಡವಾದರೂ ಗೆಲುವು ಸಿಕ್ಕೇ ಸಿಗುತ್ತೆ. ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಂಡುಕೊಳ್ಳಲು ಅತಿಯಾಗಿ ಯೋಚಿಸುವುದು ನಿಲ್ಲಿಸಬೇಕು. ಗೆಲ್ಲುವುದು ತಡವಾದರೂ ಪರವಾಗಿಲ್ಲ, ಆದರೆ ಒಮ್ಮೆ ಗೆದ್ದರೆ ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು. ಹುಟ್ಟಿದ್ದು ಸಾಯೋಕ್ಕಲ್ಲ, ಸಾಧಿಸೋಕೆ. ಬದುಕಿದ್ದು ದ್ವೇಷ ಬೆಳೆಸೋಕ್ಕಲ್ಲ, ಪ್ರೀತಿ ಗಳಿಸೋಕೆ. ಜೀವನ ಎಲ್ಲವೂ ನೋವು ಮರೆಸೋ ಸ್ನೇಹಕ್ಕಾಗಿ. ತುಳಿಯೋಕೆ 100 ಜನ ಇದ್ರೆ ಕಾಪಾಡೋಕೆ ಮೇಲೊಬ್ಬ ಇದ್ದೇ ಇರ್ತಾನೆ. ಇವತ್ತು ನೀನು ನನ್ನದು ಅಂದರೆ ನಾಳೆ ನಿನ್ನ ತುಳಿಯೋಕೆ ಒಬ್ಬ ಹುಟ್ಟಿಕೊಂಡಿರ್ತಾನೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.